ಉಡುಪಿ ನಗರೋತ್ಥಾನ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿಲ್ಲ ಎಂದು ಶಾಸಕ ರಘುಪತಿ ಭಟ್ ಸಚಿವೆ ಜಯಮಾಲಾರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಉಡುಪಿಯ ಕಕ್ಕುಂಜೆಯಲ್ಲಿ ನಡೆದಿದೆ. ನಿನ್ನೆ ಉಡುಪಿಯ ಕಕ್ಕುಂಜೆಯಲ್ಲಿ ನಗರೋತ್ಥಾನ ಕಾಮಗಾರಿ ಉದ್ಘಾಟನೆ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಉಡುಪಿ ಶಾಸಕ ರಘುಪತಿ ಭಟ್ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇರಲಿಲ್ಲ. ನಗರದೆಲ್ಲೆಡೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೆಸರಿನ ಬ್ಯಾನರ್ ಹಾಕಲಾಗಿತ್ತು. ಇದು ಕಾಂಗ್ರೆಸ್ ಕಾರ್ಯಕ್ರಮವೋ ಸರ್ಕಾರಿ ಕಾರ್ಯಕ್ರಮವೋ ಎಂದು ಶಾಸಕ ರಘುಪತಿ ಭಟ್ ಸಚಿವೆ ಜಯಮಾಲಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಸಚಿವೆ ವಿರುದ್ಧ ರಘುಪತಿ ಭಟ್ ಗರಂ ಆಗಿದ್ದು, ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ವಿರುದ್ಧವೂ ಶಾಸಕರು ಕೋಪಿಸಿಕೊಂಡಿದ್ದಾರೆ. ನೋಡಿ, ನಾನು MLA ಆಫೀಸಲ್ಲಿ ಕಾಯ್ತಾ ಇದ್ದೆ. ಇವ್ರು ಹೇಳಿದ್ರು, ಕಮಿಷನರ್ ಹೇಳಿದ್ರು, ಸರ್ ಮೇಡಮ್ ಹೊರಟು ಕೂಡಲೇ ನೀವು ಹೊರಟಿ ಅಂತ. ಆಮೇಲೆ ಹೊರಟು ಬಂದೇನೆ, ಇಲ್ಲಿ ಉದ್ಘಾಟನೆ ಆಯಿತು, ಏನಿಲ್ಲ. ಅಲ್ಲ, ನಾನೊಬ್ಬ MLA ಅಮ್ಮ, ಇಲ್ಲಿಯ ಲೋಕಲ್ ಕೌನ್ಸಿಲರ್ ಇದ್ದಾರೆ, ಈ ಏರಿಯಾದ ಕೌನ್ಸಿಲರ್ ಇಲ್ಲ. ನೋಡಿ, ನಾನು ಇನ್ನೊಂದು ಹೇಳ್ತೇನೆ, ಈ ಫ್ಲೆಕ್ಸ್ ಹಾಕಿದ್ದೀನಿ ನಮ್ಮ ಉಡುಪಿ ನಗರದಲ್ಲಿ. ಕಮಿಷನರೇ, ಪ್ಲಾಸ್ಟಿಕ್ ಬ್ಯಾನರ್ ಇದಿಲ್ವಾ? ಮತ್ತೆ ಹಾಕ್ತಿದ್ದು ಏನಿದೆ ಮೇಡಮ್? ನಾವು ನಿಮ್ಗೆ ಇಷ್ಟು ಗೌರವ ಕೊಟ್ಟಿದ್ದು ಮಾಡ್ತಾ ಇದ್ವಿ. ಏನು ನಾನು ಹೇಳೋದು, ನೀವು ಮಾಜಿ ಶಾಸಕರುಗಳನ್ನ ಮಾಜಿ ಕೌನ್ಸಿಲರ್ ಇಟ್ಕೊಂಡು ಮಾಡ್ಲಿಕ್ಕೆ ಆಗ್ತದ? ನೀವು ಮಂತ್ರಿಗಳು, ನಾನು ಶಾಸಕ ಇದ್ದೇನೆ, ಅಟ್ಲೀಸ್ಟ್ ನಾನು ಕಾಯ್ತಾ ಇದ್ದೇನೆ. ಕಮಿಷನರ್ ಹೊರಟಿದ್ದು ಹೇಳಿದ ಮೇಲೆ ಹೊರಟಲ್ಲ, ಇಲ್ಲಿ ಬರ್ತೇನೆ, ಉದ್ಘಾಟನೆ ಆಗಿ ನನಗೆ ಇವ್ರು ಹೇಳಿದ್ದು. ನಾನು MLA ಸರ್ ಹೊರಡಬೇಡಿ ಹೇಳಿದ್ರು, ಹೇಳಿದ್ರು ನೀವು ಹೊರಡಬೇಡಿ ಸರ್, ಮೇಡಮ್ ಊಟ ಮಾಡ್ತಾ ಇದ್ದಾರೆ ಆಯ್ತು ಅಂತ. ನಾನು MLA ಜನ ಇತ್ತು, ಅವ್ರು ಹೇಳಿದ್ಮೇಲೆ ಹೊರಟೆ. ಇವರೇ ಇಲ್ಲಿ ನಮ್ಗೆ ಕೂಗೊಟ್ಟು ಕರೆದು ಈ ಕಾರ್ಯಕ್ರಮ ಕತ್ತರಿಸಿದ್ರು. ಹಾಗೂ ನಾವು ಕೇಳಿದೆ ಎಲ್ಲರೂ ಬಂದ್ರ ಅಂತ. ಜನರಿಂದ ಆಯ್ಕೆ ಆದರು. ಒಬ್ಬ ಮಾಜಿ MLA ನಿಲ್ಲಿಸ್ಕೊಂಡು ಮಾಡಿದರೆ ನಮಗೇನಾಗಬೇಕು? ಒಬ್ಬ ಇಲೆಕ್ಟೆಡ್ ಕೌನ್ಸಿಲರ್ ಇದ್ದಾರೆ, ಅವರಿಲ್ಲ ಇಲ್ಲಿ ಇಲೆಕ್ಟೆಡ್ ಕೌನ್ಸಿಲರ್. ಒಂದಾಗಿದೆಲ್ಲ ಮೇಡಮ್ ಬಿಡಿದ ಆಗಲ್ಲ. ನಾನು ಏನು ಹೇಳೋದು ಅಂದರೆ, ಅಟ್ಲೀಸ್ಟ್ ಒಂದು ಗೌರವ ಇರಬೇಕಲ್ಲ ನಮಗಾದ್ರು. ಅಲ್ಲ, ನಾನು ಅಂತ ಹೇಳ್ತೀನಿ ಕೇಳಿ. ನೋಡಿ, ಇವತ್ತು ನಾನು ಹೇಳ್ತೀನಿ, ಶ್ರೀನಿವಾಸ್ ಪೂಜಾರಿ ಇಲ್ಲಿ MLC ಅಲ್ಲ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರು ಅಲ್ಲಿ ಒಂದು ನಿಮಿಷ ಯಾಕ್ರಿ ಅದೆಲ್ಲ ಏನಂದರೆ, ನಾನು ಅದು ಹೇಳಲ್ಲ. ಏನಾಗಿದೆ, ನಾನು ನಿಮ್ಮ ಮೇಲೆ ಗೌರವ ಬಂದದಿರು. ಯಾಕಂದರೆ ಉದಯ್ ಕುಮಾರ್ ಶೆಟ್ಟಿ ಇಲ್ಲಿ ನಾನು ಬರೋದಿಲ್ಲ. ಇನ್ನು ಸದನ ಶುರುವಾದರೆ ಈಗ ಬರಲಿಕ್ಕಾಗಲ್ಲ. ಬಂದಾಗಿದ್ದನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಕೂಡ ಓಡೋಡಿ ನೀವು ಒಂದು ನಮ್ಗೆ ಹೇಳಿದರೆ ನಾವೆಲ್ಲ ಕರೆಕ್ಟ್ ಅರೇಂಜ್ಮೆಂಟ್ ಮಾಡ್ತಿತ್ತು. ನಮ್ಗೆ ಗೊತ್ತಿಲ್ಲ. ನಿನ್ನೆ ಸಂಜೆ ಹೇಳಿದ್ರೆ ಆರೋಗ್ಯ ಕಡೆಗೆ ನೀವು ಮಂತ್ರಿಗಳು ಬರುವಾಗ ಶಾಸಕರು ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿದ್ರು 2:30. ಮೀಟಿಂಗ್ 6:30ಗೆ ಫೋನ್ ಮಾಡಿ ಇಲ್ಲ ಮೀಟಿಂಗ್ ಎಲ್ಲ